ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಪ್ಪಾ ಮಗನೇ, ಬೀಗರು ಮದುವೆಗೆ ಅಂತ ಡೇಟ್ ಫಿಕ್ಸ್ ಮಾಡಿದ್ದಾರೆ. 28ಕ್ಕೆ ಒಳ್ಳೆ ದಿನ ಅಂತ ಅವ್ರ ಜ್ಯೋತಿಷ್ಯರು ಹೇಳಿರುತ್ತೆ. ಹಾಗಾಗಿ ಲಗ್ನ ಪತ್ರಿಕೆನ ಬರ್ಸ್ಕೊಂಡು ಬಂದಿದ್ದಾರೆ. ನಿನಗೆ ಆ ಡೇಟ್ ಒಪ್ಕೆನಾ? ಇಷ್ಟ ಇಲ್ದಿರೋ ಮದುವೆನ ಫಿಕ್ಸ್ ಮಾಡ್ಬೇಕಾದ್ರೆ ಒಪ್ಕೆನಾ ಅಂತ ಕೇಳಲಿಲ್ಲ. ಈಗ ದಿನಾಂಕ ಫಿಕ್ಸ್ ಮಾಡ್ಬೇಕಾದ್ರೆ ಕೇಳ್ತಿದ್ದಾರೆ ಒಪ್ಗೆನಾ ಅಂತ. ಅಮ್ಮ ಅಯ್ಯೋ ಏನೇ ತಾಯಿ, ನಾನು ಏನು ಹೇಳಬಾರದು ಹೇಳಿದ್ನ, ಇರೋ ವಿಷಯನೇ ಹೇಳಿದ್ದೀನಿ. ಹೋಗ್ಲಿ, ಈಗ್ಲಾದ್ರೂ ಕೇಳಿ ಆ ಹುಡುಗಂಗೆ ಒಪ್ಗೆನಾ ಅಂತ. ಕತ್ಕೆಯ ನಿನಗೆ ಈ ಡೇಟು ಒಪ್ಗೆನಾ? ಯಾವ ಡೇಟ್ ಆದ್ರೆ ಏನ್ಕಂತ, ಮತ್ತೆ ಮನೆಯವ್ರಿಗೆಲ್ಲ ಒಪ್ಪಿಗೆ ಆದ್ರೆ ನನಗೂ ಒಪ್ಪಿಗೆನೆ. ಅದಲ್ಲ ಮಗನೇ, ಶ್ರಾವಣಿ ಅಮ್ಮವ್ರ ಮದುವೆ ಗೊತ್ತಾಗಿದೆ ಅಂತ ಹೇಳಿದೆಲ್ಲ, ಅವ್ರ ಡೇಟ್ ಏನಾದ್ರು ಫಿಕ್ಸ್ ಆಗಿದೆಯಾ? ಅಯ್ಯೋ, ಅವ್ರು ಮೆಸೇಜ್ ಮಾಡಿದ್ರು, ನಾನು ನೋಡೇ ಇಲ್ಲ. ಅಪ್ಪ, ವರನ್ ಮದುವೆ ಡೇಟ್ ಯಾವತ್ತು? ಲೋ ಸುಬ್ಬು, ವರು ಮದ್ವೆ ಮಾತ್ರ ಅಲ್ಲ, ನಿನ್ನ ಮದ್ವೆನು. ಅದೇ ಯಾವತ್ತು? 28. 28ಕ್ಕಾ? ಯಾಕೆ ಮಗನೇ, ಏನಾಯ್ತು? ಶ್ರಾವಣಿ ಮೇಡಮ್ ಮದುವೆ 27ಕ್ಕಿದೆ. ಅವತ್ತು ನಿಂದ ರಿಸೆಪ್ಷನ್ ಇದೆಯಲ್ಲೋ, ನಿನ್ ರಿಸೆಪ್ಷನ್ ಇಟ್ಕೊಂಡು ಅವ್ರ ಮದ್ವೆಗೆ ಹೇಗೋ ಹೋಗಕ್ಕಾಗತ್ತೆ? ಬರೀ ಹೋಗೋದಲ್ಲ ಕಣೆ, ಶ್ರಾವಣಿ ಅಮ್ಮವ್ರ ಮದುವೆ ಕೆಲಸ ಎಲ್ಲ ಇವನೇ ಮುಂದೆ ನಿಂತು ಮಾಡಬೇಕು. ಅಪ್ಪ ಏನ್ ಹೇಳ್ತಿದ್ಯಪ್ಪ? ಇವನ್ ರಿಸೆಪ್ಷನ್ ದಿನ ಅವ್ರ ಮದ್ವೆ ಕೆಲ್ಸಗಳಿಗೆಲ್ಲ ಓಡಾಡಕ್ಕಾಗತ್ತ ಇವನು? ಮಾವ, ಸುಬ್ಬು ಏನಾರ ಡಬಲ್ ಆಕ್ಟಿಂಗ್ ಮಾಡ್ಬೇಕಾ? ಅಥವಾ ಶ್ರೀಕೃಷ್ಣ ಪರಮಾತ್ಮ ತರ ಇಲ್ಲೂ ಇರ್ಬೇಕು ಅಲ್ಲೂ ಇರ್ಬೇಕು ಹಂಗ ಮಾವ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ನಮ್ಮನೆ ಕಾರ್ಯ ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ದೊಡ್ಡ ಮನೆ ಕಾರ್ಯ. ಶ್ರಾವಣಿ ಅಮ್ಮವ್ರ ಮದುವೆ ಅಂದ್ರೆ ಅದರ ಪ್ರತಿಯೊಂದು ಜವಾಬ್ದಾರಿ ಇವನೇ ಮುಂದೆ ನಿಂತ್ಕೊಂಡು ವಹಿಸ್ಕೋಬೇಕು. ಇವನೇ ಅದನ್ನ ನಡೆಸ್ಕೊಡ್ಬೇಕು. ಶ್ರಾವಣಿ ಅಮ್ಮವರು ದೊಡ್ಡ ಮನೆ ಕುಡಿ, ಆ ಕುಡಿ ಈಗ ಮದುವೆ ಅನ್ನೋ ದಡ ಸೇರ್ತಾ ಇದೆ. ಆ ಕುಡಿ ಆ ಕಾರ್ಯಕ್ಕೆ ನಮ್ಮ ಕೈಯಾರೆ ಸೇವೆ ಮಾಡ್ಬೇಕು ಕಣೋ. ಇದು ನಮ್ಮ ಕರ್ತವ್ಯ. ನಮ್ಮ ಮೇಲಿರೋ ಋಣನ ತೀರಿಸ್ಕೊಳ್ಳುವಂತ ಅವಕಾಶ ಯಾವುದೇ ಕಾರಣಕ್ಕೂ ತಪ್ಕೋಬಾರ್ದು ಕಣೋ. ಹಾಗಾದ್ರೆ ನಮ್ಮ ಸುಬ್ಬು ಮದ್ವೆ ತಪ್ಪಿದ್ರೆ ಪರವಾಗಿಲ್ವಾ ಬಿಗ್ರೆ? ಕಾಂತಮ್ಮ, ಏನ್ ಮಾತು ಅಂತ ಮಾತಾಡ್ತಿದ್ದೀರಾ? ಸುಬ್ರಹ್ಮಣ್ಯನ್ ಮದ್ವೆ ಯಾಕೆ ತಪ್ಪೋಗ್ಬೇಕು? ಆಯ್ತಾಯ್ತು, ಯಾರ ಮದುವೆನೂ ತಪ್ಪಲ್ಲ, ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ. ನಮ್ಮನೆ ರಿಸೆಪ್ಷನ್ ಶ್ರಾವಣಿ ಮೇಡಮ್ ಮದುವೆ 2:27 ಇದೆಯಲ್ವಾ, ಅವ್ರ ಮದುವೆ ಬೆಳಿಗ್ಗೆ ಮುಗಿಸ್ಕೊಟ್ಬಿಟ್ಟು ಸಂಜೆ ನಾನು ರಿಸೆಪ್ಷನ್ಗೆ ಬರ್ತೀನಿ. ರಿಸೆಪ್ಷನ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ ಅಷ್ಟೇ. ಸುಬ್ರಹ್ಮಣ್ಯ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಂದ್ರಮ್ಮ ಅವರು ಎಷ್ಟು ಕೋಪ ಮಾಡ್ಕೋತಾರೆ ಅಂತ ನಿನಗೆ ಗೊತ್ತು. ಅಮ್ಮ ಅದೇನ್ ಕೋಪ ಮಾಡ್ಕೊಂಡ್ಬಿಡ್ತಾರೆ? ಈಗ ಅವ್ರು ಮಾತ್ರ ಗಂಡಿನ ಮನೆಯವರಲ್ಲ, ನಾವು ಗಂಡಿನ ಮನೆಯವ್ರೆ. ಅವ್ರೀಗ ನಮ್ಮ ಮೇಲೆ ದರ್ಪ ತೋರ್ಸಕ್ ಆಗಲ್ಲ. ನೀ ಸುಮ್ನೆ ಹೆದರ್ಕೋಬೇಡ. ಕರೆಕ್ಟ್. ನೀನ್ ಹೇಳ್ತಾ ಇರೋ ಸರಿ ಮಗನೆ, ಅದೆಷ್ಟೇ ಕಷ್ಟ ಆದ್ರೂ ನಿಭಾಯಿಸೋಣ. ಶ್ರಾವಣಿ ಅಮ್ಮವ್ರ ಮದುವೆಯಲ್ಲಿ ನಾವು ಓಡಾಡ್ಬೇಕು ಕಣೋ. ಇನ್ನೊಂದು ವಿಷಯ, ನಮ್ಮ ಮದುವೆ ಕಾರ್ಯ ಅವತ್ತೇನೆ ಇದೆ ಅಂತ ಏನಾದರೂ ಯಜಮಾನ್ರು ಗೊತ್ತಾದ್ರೆ ಖಂಡಿತ ಅವ್ರನ್ನು ನಮಗೆ ಕೆಲಸ ಮಾಡಕ್ ಬಿಡಲ್ಲ. ಅವ್ರಿಗೆ ನಮ್ಮ ಮನೆ ಖುಷಿನೇ ತುಂಬಾ ಮುಖ್ಯ. ಹಾಗಾಗಿ ವರು ಮದುವೆ ನಿನ್ನ ಮದುವೆ ಇದೇ ಡೇಟಲ್ಲಿ ಇದೆ ಅಂತ ಸದ್ಯಕ್ಕೆ ಅವ್ರಿಗೆ ಹೇಳೋದು ಬೇಡ ಕಣೋ. ಯಜಮಾನ್ರಿಗೆ ನಿನ್ನ ಮದುವೆ ವಿಷಯ ಹೇಳ್ಬಿಟ್ರೆ ನೀನು ಇಲ್ಲಿ ಬರೋದೇ ಬೇಡ, ನಿನ್ನ ಮದುವೆ ಕಡೆ ಗಮನ ಕೊಡು ಅಂತ ಹೇಳ್ಬಿಡ್ತಾರೆ. ಆದರೂ ಇದೆಲ್ಲ ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ.
ನೋಡು ವಿಶಾಲು, ನನ್ನ ಜೀವನದಲ್ಲಿರೋ ದೊಡ್ಡ ಕರ್ತವ್ಯ ಅಂದರೆ ನನ್ನ ಮಕ್ಕಳ ಜವಾಬ್ದಾರಿಯನ್ನು ನಿಭಾಯಿಸೋದು. ಆದರೆ ನನ್ನ ಜೀವನದಲ್ಲಿ ನನಗಿರೋ ದೊಡ್ಡ ಋಣ ಅಂದರೆ ರಾವಣಿ ಅಮ್ಮವರು ದಡ ಸೇರೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಯೋದು. ನನ್ನ ಋಣನ ನನ್ನ ಮಗನ ಹೆಗಲಿಗೆ ಒರೆಸಿದ್ದೆ. ಈಗ ಆ ಋಣ ತೀರಿಸ್ಕೊಳ್ಳೋ ಕಾಲ ಬಂದಿದೆ. ನೋಡು ಸುಬ್ಬು, ನಿನ್ನ ಮದುವೆ ವಿಷಯನ ಯಜಮಾನ್ರಿಗೆ ಯಾವುದೇ ಕಾರಣಕ್ಕೂ ಹೇಳ್ಬೇಡ ಕಣೋ. ಸಮಯ ಬಂದಾಗ ನಾನೇ ಮಾತಾಡ್ತೀನಪ್ಪ. ಸರಿನಪ್ಪ, ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.